ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಲಕ್ಷ್ಮಿ, ಮಹಾಲಕ್ಷ್ಮಿ, ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಲಕ್ಷ್ಮೀ ದೇವಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಮಹಾಲಕ್ಷ್ಮಿಯ ದೇವಸ್ಥಾನದ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ. ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅಭಿಷೇಕಗಳು ಕೂಡ ಈಗಾಗಲೇ ನಡೀತಾ ಇದೆ. ಹಲವು ಸಂಖ್ಯೆಯಲ್ಲಿ ಈಗಾಗಲೇ ಲಕ್ಷ್ಮಿಯ ದರ್ಶನವನ್ನು ಪಡೆಯೋದಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಹೋಮ, ಹವನ, ಅಭಿಷೇಕ ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ಸಾಗ್ತಾ ಇದೆ. ಮತ್ತೊಂದು ಬಗೆಯಲ್ಲಿ ಈಗಾಗಲೇ ಬನಶಂಕರಮ್ಮನ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿದೆ. ನೋಟಿನಿಂದ ವಿಶೇಷವಾಗಿ ಅಲ್ಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ರಾಜ್ಯದ ಹಲವು ಕಡೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನ ಕುಳ್ಳಿರಿಸಿ ದೇವಿಯನ್ನ ಬರಮಾಡಿಕೊಂಡಿದ್ದಾರೆ. ನಾಡಿನ ಜನರು ದೇವಸ್ಥಾನಗಳಿಗೂ ತೆರಳಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಲಕ್ಷ್ಮಿಯನ್ನ ಆರಾಧನೆ ಮಾಡಲಾಗ್ತದೆ. ನಾವು ಪ್ರತಿ ವರ್ಷ ಬರ್ತೀವಿ, ಇದೇ ಏರಿಯಾದಲ್ಲಿ ಇದೀವಲ್ವಾ, ಅದಕ್ಕೋಸ್ಕರ ಅಭಿಷೇಕ ತಪ್ಸಲ್ಲ. ಅಭಿಷೇಕ ನೋಡ್ಕೊಂಡು ಆಮೇಲೆ ಅಲಂಕಾರ ನೋಡ್ಕೊಂಡು ಹೋಗ್ತೀವಿ. ಅವಾಗ ಒಂದು ವಿಶೇಷ ಅಂದ್ರೆ ಎಲ್ರಿಗೂ, ಹೆಣ್ಮಕ್ಳಿಗಾದ್ರೆ ಎಲ್ರಿಗೂ ವಿಶೇಷನೇ ಅಲ್ವಾ. ಲಕ್ಷ್ಮಿ ಆದ್ಮೇಲೆ ಎಲ್ರಿಗೂ ಬೇಕೇ ಬೇಕು. ಅದೇ ಪೂಜೆ ಪುನಸ್ಕಾರ ಎಲ್ಲ ಒಂಥರ ವಿಶೇಷವಾಗಿ ಮಾಡ್ತೀವಿ ಇವತ್ತಿನ ದಿವಸ ಮಾತ್ರ. ತುಂಬಾ ಸ್ಪೆಷಲು, ಯಾಕಂದ್ರೆ ಇದೇ ಮೇನ್ ಲೇಡೀಸಿಗೆ. ಫುಲ್ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಒಂಥರ ಫೆಸ್ಟಿವಲ್ ವೈಬ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ವಾ ಫೆಸ್ಟಿವಲ್ಸ್ ಎಲ್ಲ. ಸೊ ಅದರಿಂದ ಸ್ವಲ್ಪ ಜಾಸ್ತಿನೇ ಖುಷಿ ಇರುತ್ತೆ. ಅಂದ್ರೆ ನಾವು ಎವ್ರಿ ಇಯರ್ ಬರ್ತಾ ಇದೀರಿ ಇಲ್ಲಿ. ಫಸ್ಟ್ ಮನೇಲಿ ಪೂಜೆ ಮಾಡ್ಬಿಡ್ತೀರಿ ಬೆಳಗ್ಗೆನೆ, ಆಮೇಲೆ ಇಲ್ಲಿ ಬಂದು ಪೂಜೆ ಎಲ್ಲ ನೋಡ್ಕೊಂಡು ಆಮೇಲೆ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀರಿ. ಫುಲ್ ಪೂಜೆ, ಅಲಂಕಾರ, ಮಹಾಮಂಗಳಾರತಿ ಎಲ್ಲ ಮುಗಿಯೋವರೆಗೂ ಇಲ್ಲಿ ಇದ್ದು ನೋಡ್ಕೊಂಡು ಹೋಗ್ತೀರಿ ನಾವು ಎವ್ರಿ ಇಯರ್. ಇನ್ನು ಬನಶಂಕರಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಪ್ರಯುಕ್ತವಾಗಿ ದೇವಿಗೆ ವಿಶೇಷವಾಗಿ ನೋಟಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ದೇವಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಮ್ಮನಿಗೆ ತುಪ್ಪದ ದೀಪವನ್ನ ಹಚ್ಚಿ ಬಾಗಿನ ಕೊಟ್ಟು ಭಕ್ತರು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಇದು ಬನಶಂಕರಮ್ಮನ ದೇವಾಲಯದ ದೃಶ್ಯಾವಳಿಗಳು. ಸಂಪೂರ್ಣವಾಗಿ ನೋಟಿನಿಂದ ಅಲಂಕೃತಗೊಂಡಿದ್ದಾಳೆ ತಾಯಿ ಬನಶಂಕರಿ. ಆಕೆಯನ್ನ ಕಣ್ತುಂಬಿಕೊಂಡು ಆಕೆಯನ್ನು ಒಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಬನಶಂಕರಮ್ಮನ ದೇವಾಲಯಕ್ಕೆ ಜನರು ಆಗಮಿಸ್ತಾ ಇದ್ದಾರೆ. ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಬನಶಂಕರಿ ಅಮ್ಮನ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಸಡಗರ ಹೇಗಿದೆ ಅಂತ ತಿಳಿಸೋದಕ್ಕೆ ಅಲ್ಲಿಂದಲೇ ನೇರ ಪ್ರಸಾರದಲ್ಲಿ ಪೂರ್ಣಿಮಾ ಇದ್ದಾರೆ. ಪೂರ್ಣಿಮಾ, ಎಲ್ಲೆಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಅದರಲ್ಲೂ ಬನಶಂಕರಮ್ಮನ ದೇವಾಲಯ ಅಂತ ಅಂದ್ರೆ ಕೇಳಬೇಕಾ, ವಿಶೇಷವಾದಂತಹ ಅಲಂಕಾರಗಳನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಅಂದ್ರೆ ಇವತ್ತಿನ ವಿಶೇಷತೆ ಏನು, ಜನರು ಯಾವ ರೀತಿ ಬರ್ತಾ ಇದೆ, ಸಂಭ್ರಮ ಸಡಗರ ಹೇಗಿದೆ ಅಲ್ಲಿ? ಹೌದು ಶಕುಂತಲಾ, ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಒಂದು ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಕಳೆಗಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳಗಿಂದಲೂ ಕೂಡ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರಗಳೆಲ್ಲವೂ ಕೂಡ ಈಗಾಗಲೇ ನೆರವೇರ್ತಾ ಇದೆ. ಅದರಲ್ಲೂ ಕೂಡ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ನಾನು ಸದ್ಯಕ್ಕೆ ದೇವಸ್ಥಾನದ ಗರ್ಭಗುಡಿ ಮುಂಭಾಗದಲ್ಲಿದ್ದೀನಿ. ಸೊ ಇವತ್ತು ನೋಡ್ತಾ ಹೋಗ್ಬೋದು, ಈಗಾಗಲೇ ಬನಶಂಕರಿ ಅಮ್ಮನವರಿಗೆ ಈಗಾಗಲೇ 1 ಲಕ್ಷದ ಹಣದಿಂದ ಈಗಾಗಲೇ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ 50 ರೂಪಾಯಿ, 20 ರೂಪಾಯಿ ಹಾಗೆ 10 ರೂಪಾಯಿಗಳ ನೋಟನ್ನ ಬಳಕೆ ಮಾಡಿಕೊಂಡು ಬನಶಂಕರಿ ಅಮ್ಮನವರ ಅಲಂಕಾರವನ್ನ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ತುಂಬಾ ವಿಜೃಂಭಣೆಯಿಂದ ಈ ಒಂದು ಅಲಂಕಾರವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅಮ್ಮನವರಿಗೆ ಪಂಚಾಭಿಷೇಕವನ್ನ ಮಾಡಿ, ಪುಷ್ಪಾಭಿಷೇಕವನ್ನು ಮಾಡಿ, ವಿಶೇಷ ಅಲಂಕಾರವನ್ನ ಮಾಡಿ ಈಗಾಗಲೇ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಮಾಡಿಕೊಡ್ಲಾಗಿದೆ. ಹೀಗಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಇನ್ನು ಬನಶಂಕರಿ ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚೋದು ಇಲ್ಲಿನ ವಿಶೇಷ. ಹೀಗಾಗಿಯೇ ಸಾಕಷ್ಟು ಮಹಿಳೆಯರು ಬಂದು ಈಗಾಗಲೇ ತುಪ್ಪದ ದೀಪ
ದೀಪವನ್ನ ಹಚ್ಚಿ ಈಗಾಗಲೇ ಬೇಡ್ಕೊಳ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು ನೂಕು ನುಗ್ಗಲಲ್ಲಿ ಬಂದು ದೇವರ ದರ್ಶನವನ್ನ ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಅಗತ್ಯ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಸರಾಗವಾಗಿ ಬಂದು ದೇವರ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಹಿಳೆಯರಿಗೆ ಎಷ್ಟು ವಿಶೇಷ ಅನ್ನೋ ಕುರಿತಾಗಿ ಜೊತೆ ಮಾತನಾಡಲಿಕ್ಕೆ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ವಿಶೇಷ ನಿಮ್ಗೆ ಇವತ್ತು ಅಂತ? ತುಂಬ ಖುಷಿ ಆಗ್ತಾ ಇದೆ ನಮಗೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ವರ್ಷ ಆಯಿತು ಅಂದರೆ ಈ ವರ್ಷ ಬರ್ತಾ ಇರುತ್ತಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟಲ್ಲಿ ಅಂತ ಕಾಯ್ತಾ ಇರ್ತೀವಿ. ಮನೆಯಲ್ಲಿ ಆ ಖುಷಿಯಲ್ಲಿ ಇರುತ್ತೆ. ಅಮ್ಮನಿಗೆ ಅಲಂಕಾರ ಮಾಡೋದಾಗಲಿ, ಮತ್ತು ನಾವು ಹಿಂದಿನ ದಿನ ಹೂವು ತೊಗೊಳ್ಳೋದು, ಹಣ್ಗಳು ತೊಗೊಳ್ಳೋದು, ಅದೆಲ್ಲ ತುಂಬ ಖುಷಿ ಅನಿಸುತ್ತೆ. ಮನೆಯಲ್ಲಿ ಯಾವಾಗಲೂ ಮಕ್ಕಳಿಗೆ ಎಲ್ಲರಿಗೂ ಖುಷಿ ಸಿಗ್ತಾ ಇರುತ್ತೆ. ಸೀರೆಗಳು ಉಟ್ಕೊಂಡು, ಹೂ ಮುಡ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಅಮ್ಮನಿಗೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋದೇ ಒಂದು ಖುಷಿ ಅನಿಸುತ್ತೆ. ಪ್ರತಿ ವರ್ಷವೂ ಹೀಗೆ ನಾವು ಮಾಡ್ತಾ ಇರ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಬನಶಂಕರಮ್ಮಂದು ತುಂಬ ಪವರ್ಫುಲ್ ಇದೆ. ನಾವು ಪ್ರತಿ ವರ್ಷವೂ ಬರ್ತೀವಿ. ಮತ್ತು ಅಮ್ಮನ ಶುಕ್ರವಾರ ಅಂತೂ ಮಿಸ್ ಮಾಡ್ದಿರ ಬರ್ತೀವಿ. ತುಂಬ ಚೆನ್ನಾಗಿದೆ. ಇವತ್ತು ಬನಶಂಕರಮ್ಮನಿಗೆ ದುಡ್ಡಿನೆಲ್ಲ ಅಲಂಕಾರ ಮಾಡಿದ್ದಾರೆ. ಅದು ನೋಡೋದೇ ಒಂದು ಖುಷಿ ಅನ್ನಿಸ್ತಾ ಇದೆ ಮೇಡಮ್. ಈಗ ನಿಮಗೆ ಎಷ್ಟು ವಿಶೇಷ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ? ತುಂಬ ವಿಶೇಷ ಮ್ಯಾಮ್. ಮೊದಲಿಗೆ ಏನಂದರೆ ನಾನು ಹಬ್ಬದ ದಿನ ದೇವಿ ದರ್ಶನಕ್ಕೆ ಬಂದಿರೋದು ತುಂಬ ವಿಶೇಷವಾಗಿರೋದು. ಹಬ್ಬ ಎಲ್ಲ ಮನೆಯಲ್ಲೆಲ್ಲ ದೇವ್ರ ಪೂಜೆ ಮುಗಿಸಿ ಎಲ್ಲ ಇಲ್ಲೂ ಬಂದು ದೇವ್ರ ದರ್ಶನ ಮಾಡಿ ಕುಂಕುಮ ತಗೊಳ್ಳೋದು, ಕುಂಕುಮ ಕೊಡೋದು, ಇಡೀ ದಿನ ವಿಶೇಷವಾಗಿ ಸ್ಪೆಷಲಿ ಹೆಣ್ಮಕ್ಳಿಗೆ ಅದಂತೂ ತುಂಬ ಖುಷಿ ವಿಷಯನೇ. ಖುಷಿ ಆಗ್ತಿದೆ. ದೇವಿ ದರ್ಶನನೂ ಸಿಕ್ತು. ಎಲ್ರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಸೊ ಇದಿಷ್ಟು ಇಲ್ಲ ಮಹಿಳೆಯರು ಮಾತನಾಡುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ವಿಶೇಷ. ಸೊ ಈ ಒಂದು ಹಬ್ಬವನ್ನ ತುಂಬಾ ಸಡಗರ ಸಂಭ್ರಮದಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಬಾಗಿನವನ್ನ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಕೂಡ ಕೊಡ್ಲಾಗ್ತಾ ಇದೆ. ಏನು ಹೂವು, ಕುಂಕುಮ, ಜೊತೆಗೆ ಏನು ಬ್ಲೌಸ್ ಪೀಸ್ಗಳನ್ನ ಕೂಡ ಈಗಾಗಲೇ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಶಕುಂತಲ, ಧನ್ಯವಾದ ಪೂರ್ಣಿಮಾ. ತಮ್ಮ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರು ಈಗಾಗಲೇ ನಾನಾ ರೀತಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿನ್ನೆಯಿಂದ ಪರ್ಚೇಸಿಂಗ್ ಮುಳುಗಿದ್ದಾರೆ ಮಹಿಳೆಯರಂತೂ. ಇನ್ನು KR ಮಾರ್ಕೆಟ್ ಈಗಿನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರು ಕೂಡ ಈಗಲೂ ಕೂಡ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ರಾತ್ರಿ ಪೂರ್ತಿ ಒಂದು ರೀತಿ ಜಾಗರಣೆ ರೀತಿಯಲ್ಲೇ ಮಾರ್ಕೆಟ್ ಕಾಣ್ತಾ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಜನ ಬಂದು ಖರೀದಿ ಭರಾಟೆಯಲ್ಲಿ ಮುಳುಗಿದ್ರು. ಬೆಳಂಬೆಳಗ್ಗೆ KR ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿತ್ತು. ಹೂ, ಹಣ್ಣು, ತರಕಾರಿ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ. ಹೂಗಳ ಬೆಲೆ ಏರಿಕೆಯಿಂದ ಗ್ರಾಹಕರ ಜೇಬಿಗೆ ಒಂದು ಕಡೆ ಕತ್ರಿ ಉಂಟಾಗ್ತಾ ಇದ್ರು ಕೂಡ ಹಬ್ಬವನ್ನ ಏನಾದ್ರೂ ಮಾಡಿ ಸಡಗರ ಸಂಭ್ರಮದಿಂದ ಗ್ರ್ಯಾಂಡ್ ಆಗಿ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಗ್ರಾಹಕರೆಲ್ಲರೂ ಕೂಡ ಹೂವಿನ ಖರೀದಿಯಲ್ಲಿ KR ಮಾರ್ಕೆಟ್ ನಲ್ಲಿ ಬ್ಯುಸಿ ಆಗಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳನ್ನು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಗ್ರಾಹಕರೆಲ್ಲರೂ ಕೂಡ ಹೂವಿನ ಖರೀದಿಯಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳು. ಮೇಡಮ್, ಹೂ ಖರೀದಿ ಮಾಡಿದ್ರಾ? ಚೆನ್ನಾಗಿದೆ ಸರ್. ಅಷ್ಟೇ. ರೇಟಾ ದೇವ್ರಿಗೆ ಹಾಕಕ್ಕೆ ರೇಟ್ ನೋಡ್ಬೇಡ್ದು, ಹಾಕ್ಬೇಕು. ಎಷ್ಟೇ ರೇಟ್ ಆದ್ರೂ ಕೂಡ ಪರ್ಚೇಸ್ ಮಾಡ್ತೀರಿ ಅಂತ? ಮಾಡ್ಬೇಕು. ಯಾಕಂದ್ರೆ ವರ್ಷಕ್ಕೊಂದು ಹಬ್ಬ ಇಲ್ವಾ, ಅದಕ್ಕೆ ಮಾಡ್ಬೇಕು. ದುಬಾರಿ ಆದ್ರೂ ಕೂಡ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀವಿ. ಹೌದು, ದೇವ್ರು ಮುಗಿಬೇಕಲ್ಲ. ಆ ಅಮ್ಮನ್ನ ಪೂಜೆ ಮಾಡ್ಬೇಕಂದ್ರೆ 1000 ರೂಪಾಯಿ ಆದ್ರೂ ಸರಿ, 30 ಹಾಕ್ಬೇಕು. ಗ್ರಾಹಕರು ಹೇಳ್ತಿರ್ತಕ್ಕಂಥ ಮಾತು, ಎಷ್ಟೇ ರೇಟ್ ಆದ್ರೂ ಕೂಡ ನಾವು ಹೂವನ್ನ ಖರೀದಿಯನ್ನ ಮಾಡ್ತೇವೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಆಗಮಿಸುವಂತ ಹಬ್ಬ. ಈ ನೆನನಲ್ಲಿ ಆಚರಣೆ ಮಾಡೋದಕ್ಕೆ ನಾವು ಎಷ್ಟು ರೂಪಾಯಿ ಆದ್ರೂ ಕೂಡ ಹೂವಿನ ಖರೀದಿಯನ್ನ ಮಾಡ್ತೇವೆ ಅಂತ ಹೇಳಿ ಗ್ರಾಹಕರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.